ಆಯ್ತು, ಎದ್ದು ಹೋಗ್ತಾನೆ, ಹೋಗಿ ಜಳಕ ಮಾಡ್ತಾನೆ, ಪೂಜಾ ಮಾಡ್ಕೊಳ್ತಾನೆ. ಬೆಳಕ ಹಿಂಗ ಸೂರ್ಯ ಉದಯವಾಗಲೇ ಇಲ್ಲ ಬೇಗನೆ. ಅವಂತಾನೆ ಎಷ್ಟು ಜಲ್ದಿ ಎದ್ದು ಬಂದೇನಲ್ಲ, ಯಾಕೆ ಹಿಂಗಾಯ್ತು ಅಂತ ತಿಳ್ಕೊಂಡು ಮರಳಿ ಆಶ್ರಮಕ್ಕೆ ಬರ್ತಾನೆ. ದೇವೇಂದ್ರ ಹಿಂಗ ಎದ್ದು ಹೊರಗಡೆ ಬರುತ್ತಾನೆ. ಬರುವಷ್ಟರೊಳಗಾಗಿ ಆ ಋಷಿಗಳ ರೂಪವನ್ನು ಧರಿಸಿಕೊಂಡಿರ್ತಕ್ಕಂಥವನು ಅವಾಗ ತನ್ನ ಕಮಂಡ್ರದೊಳಗಿರ್ತಕ್ಕಂಥ ತೀರ್ಥವನ್ನ ಪ್ರೋಕ್ಷಣೆಯನ್ನು ಮಾಡ್ತಾನೆ. ಮಾಡಿದ ಬಳಿಕ ಆ ಕ್ಷಣವೇ ತನ್ನ ನಿಜ ರೂಪ ಗೊತ್ತಾಗ್ತೈತೆ, ಯಾರಿವನು ಅಂತ ತಿಳ್ಕೊಂಡು. ಅವಾಗ ದೇವೇಂದ್ರನ ತಿಳ್ಕೊಂಡು ಗೊತ್ತಾದಾಗ ಆ ಕ್ಷಣವೇ ದೇವೇಂದ್ರನಿಗೆ ಶಾಪವನ್ನು ಹಾಕಿದ ಗೌತಮ ಋಷಿಗಳು, ನಿನ್ನ ಮೈಯೆಲ್ಲವೂ ಕೂಡ ಹಿಂಗ ಯೋನಿ ಆಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕಿ ಕಳಿಸಿದ. ಶಾಪವನ್ನು ಕೊಟ್ಟ. ಮತ್ತ ಅಹಲ್ಯೆಯಾಗಿರ್ತಕ್ಕಂಥವಳು, ಅಹಲ್ಯೆ ಏನಂತ ತಿಳ್ಕೊಂಡ್ರೆ ಪ್ರೋಕ್ಷಣೆಯನ್ನ ಮಾಡಿದ ಬಳಿಕ ಅವಳು ಏನಂತ ತಿಳ್ಕೊಂಡ್ರೆ ಜೀವಂತವಾಗಿರ್ತಕ್ಕಂಥ ಸಮಯದೊಳಗ ಶಿಲೆಯಾಗಿ ನಿಂತುಕೊಂಡಳು. ಕಲ್ಲು ಶಿಲೆಯಾಗಿ ನಿಂತುಕೊಂಡ್ಳು. ಅಲ್ಲೇ ನಿಂತು ಗೌತಮ ಋಷಿಗಳ ಶಾಪಕ್ಕ ಒಳಗಾಗಿ ಶಿಲೆಯಾಗಿ ಆ ಆಶ್ರಮದೊಳಗೆ ನಿಂತುಕೊಂಡ ಬಳಿಕ ಸುಮಾರು ವರ್ಷಗಳಾದ ಬಳಿಕ ರಾಮ ಅಲ್ಲಿಗೆ ಬರ್ತಾನೆ. ಬಂದ ಬಳಿಕ ಅವಾಗ ಏನಂತ ತಿಳ್ಕೊಂಡು ವಿಶ್ವಾಮಿತ್ರ ಮುನಿಗಳು ಹೇಳುತ್ತಾರೆ, ಇಲ್ಲಪ್ಪ ರಾಮ, ನಿನ್ನಲ್ಲಿ ಅಂತ ಅದ್ಭುತವಾದ ಶಕ್ತಿ ಇದೆ, ನಿನ್ನ ಒಂದು ಪಾದ ಸ್ಪರ್ಶ ಅವಳಿಗೆ ಒಂದಿಷ್ಟು ಆಗಲಿ ಅಂತ. ರಾಮನ ಪಾದ ಸ್ಪರ್ಶ ಒಂದಿಷ್ಟು ತನ್ನ ಹೆಬ್ಬೆರಳಿನಿಂದ, ಬಲಗಾಲದ ಹೆಬ್ಬೆರಳಿನಿಂದ ಅವಳ ಬಲಗಾಲ ಹೆಬ್ಬೆರಳಿನ ಒಂದಿಷ್ಟು ಸ್ಪರ್ಶವನ್ನು ಮಾಡಿದ. ಒಂದಿಷ್ಟು ಸ್ಪರ್ಶವನ್ನ ಮಾಡಿದ ಬಳಿಕ ಯಾವಾಗ ಶಿಲೆ ಇತ್ತೋ ಶಿಲೆ ಹೋಗಿ ಮತ್ತೆ ಅಹಲ್ಯೆಗೆ ಜೀವಂತವಂತ ಬಂದು ಜೀವಂತವಾಗ್ತಾಳೆ. ಜೀವ ತುಂಬಿಕೊಂಡಿತ್ತು ಶಿಲೆಗೆ. ಅವಾಗ ನಮಸ್ಕಾರವನ್ನು ಮಾಡುತ್ತಾಳೆ. ನಮಸ್ಕಾರವನ್ನು ಮಾಡಿ ತನ್ನ ಶಾಪ ವಿಮೋಚನೆಯನ್ನು ಮಾಡಿಕೊಳ್ಳುತ್ತಾಳೆ. ಮುಂದೆ ಗೌತಮ ಋಷಿಗಳು ಎಲ್ಲೇ ಹೋಗಿದ್ದರು, ಅವರೂ ಕೂಡ ಬರ್ತಾರೆ. ಬಂದ ಬಳಿಕ ಅವರೆಲ್ಲರಿಗೂ ಕೂಡ ರಾಮನ ಆಶೀರ್ವಾದ ಸಿಗುತ್ತದ. ಮುಂದೆ ಅವರೇನಂತ ತಿಳ್ಕೊಂಡು ಅಂದ್ರೆ ಆ ಮಾರ್ಗ ಹಿಡಿದುಕೊಂಡು ಆ ಕಡೆ ಈ ಕಡೆ ಹೋಗುತ್ತಿರುವ ಸಮಯದೊಳಗ ಮಿಥಿಲಾ ನಗರ ಅಂತ, ಆ ಮಿಥಿಲಾ ನಗರದಲ್ಲಿ ಏನಂತ ತಿಳ್ಕೊಂಡಂದ್ರೆ ಅಲ್ಲೊಬ್ಬ ಶ್ರೇಷ್ಠವಾದ ರಾಜ, ಶಿರಧ್ವಜ ಮತ್ತು ಕುಶಧ್ವಜ ಅಂತ ತಿಳ್ಕೊಂಡು ಇಬ್ಬರು ಅಣ್ಣ ತಮ್ಮೆಂದರು. ಜನಕ ರಾಜ ಅಂತ, ಜನಕರಾಜನ ತಮ್ಮ ಕುಶಧ್ವಜ ಅಂತ ತಿಳ್ಕೊಂಡು ಕರ್ಕೊಂಡು ಬರುತ್ತಾರೆ. ಆ ಮಿಥಿಲಾ ನಗರವನ್ನ ಆಳ್ತಕ್ಕಂಥ ರಾಜ ಜನಕ ಮಹಾರಾಜ. ಆ ಜನಕ ಮಹಾರಾಜ ಒಂದು ಗಲಾಟೆ ಮಾಡಿ ಹೇಳ್ರಿ, ಮಿಥಿಲಾ ನಗರವನ್ನು ಆಳ್ತಿದ್ದ. ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಅವಳಿಗೆ ಆ ಮಿಥಿಲಾ ನಗರದೊಳಗಿರ್ತಕ್ಕಂಥ ಜನಕ ಮಹಾರಾಜನಿಗೆ ಒಬ್ಬ ಮಗಳಿದ್ದಳು. ಅವಳು ಯಾರು ಅವನ ಹೆಸರೇನು? ಜಾನಕಿ. ಅವಳ ಹೆಸರೇನ್ರಿ? ಮೇಲೆ ಕೇಳಿ ಕ್ಯೂ ಸಾಕು, ನಮಗೆ ಇಲ್ಲ. ಜಾನಕಿ ಹೇಗೆ ಹುಟ್ಟಿದಳು ಅಂತ ತಿಳ್ಕೊಂಡಂದ್ರೆ ಜನಕ ಮಹಾರಾಜ ಭೂಮಿಯನ್ನ ಹುತ್ತುತ್ತಾ ಇದ್ದ, ಭೂಮಿಯನ್ನ ಹದ ಮಾಡ್ತಾ ಇದ್ದಂತ. ಭೂಮಿಯನ್ನ ಬಿತ್ತುವಂತ ಸಮಯ, ಭೂಮಿಯನ್ನ ಹದ ಮಾಡುವಂತ ಸಮಯದೊಳಗ ಭೂಮಿ ಒಳಗ ಸಿಕ್ಕಿರ್ತಕ್ಕಂಥವಳೆ ಮಗಳೇ ಜಾನಕಿ ಅಂತ. ಭೂಮಿಯ ಮಗಳವಳು. ಅವಳ ಮಗಳು ಸಿಕ್ಕಳ ಅಂತ ತಿಳ್ಕೊಂಡು ಖುಷಿ ಪಟ್ಟ, ಹೆಣ್ಣು ಮಗು ಸಿಕ್ಕದ ಅಂತ ತಿಳ್ಕೊಂಡು ಖುಷಿ ಪಟ್ಟ. ಅವಳಿಗೆ ಯಾವಾಗ ಭೂಮಿ ಒಳಗೆ ಸಿಕ್ಕಳ ಅಂದ ಬಳಿಕ ಆ ಭೂಮಿಗೆ ಮತ್ತೊಂದು ಹೆಸರೇ ಜಾನಕಿ ಅಂತ ಕರೀತಾರೆ. ಅವತ್ತಿನಿಂದ ಅವಳಿಗೆ ಜಾನಕಿ ಅಂತ ಕರ್ಕೊಂಡು ಬರ್ತಾರೆ. ಜಾನಕಿ ಅಂತ ಕರ್ಕೊಂಡು ಬಂದ. ಆ ಜಾನಕಿ ಮೇಲೆ ಎಲ್ಲಿಲ್ಲದಾಗಿರ್ತಕ್ಕಂಥ ಪ್ರೀತಿ ಅವನಿಗೆ, ಎಲ್ಲೆಲ್ಲದ ಇರ್ತಕ್ಕಂಥ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಜನಕ ಮಹಾರಾಜ ಅವಳನ್ನ ಎಲ್ಲಾದರೂ ಒಳ್ಳೆಯ ಯುವರಾಜನನ್ನು ನೋಡಿ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಕತ್ತೀರ. ಎಲ್ಲಿಯಾದರೂ ಚಲೋ ವರನ್ ನೋಡಿ, ಯುವರಾಜನನ್ನು ನೋಡಿ ಮದುವೆ ಮಾಡಬೇಕು ಅಂತ, ಯುವರಾಜನನ್ನು ನೋಡಿ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡ್ಕೊಂತಿದ್ದ. ಆದ್ರೆ ಅವತ್ತಿನ ದಿನಮಾನದಲ್ಲಿ ಏನಿತ್ತು ಅಂತ ತಿಳ್ಕೊಂಡಂದ್ರೆ ಇವಾಗ ಏನೈತಲ್ಲ ಹಿಂಗಿರ್ತಿರ್ಲಿಲ್ಲ. ಅವಾಗ ನೀವೆಲ್ಲ ಸುಮಾರು ಒಂದು 100 ವರ್ಷ 200 ವರ್ಷಗಳ ಹಿಂದೆ ಏನಿತ್ತು, ನಮ್ಮದೇನೆಲ್ಲ ಹೇಳ್ತಿದ್ರು, ನಮ್ಮ ಅಜ್ಜ ಮುತ್ಯಾರ ಅವರೆಲ್ಲ ಹೇಳ್ತಿದ್ರು. ಏನಂತ, ತೆರವಿನ ಕಾಲ ಇತ್ತು ಅಂತ ಹೇಳ್ತಾರೆ. ಕನ್ಯಾ ತಗೋಬೇಕಾದ್ರೆ ನಾವ ಬಂಗಾರ ಹಾಕ್ಕೊಂಡು ಹಿಂಗೆ ಮದುವೆ ಮಾಡ್ಕೊಂಬರ್ತಿದ್ರು. ಈಗ ಒಳ್ಳೆ ಬಂದೈತ್ರಿ ಆಗಲ್ಲ, ಈಗ ಹೊಳ್ಳೆ ಬಂದೈತಿ.
ಈ ಕನ್ಯಾ ಸಿಗೋವಲು, ಈ ಹುಡುಗರು ಕನ್ಯಾ ಸಿಗವಲು, ಮತ್ತು ಹುಡುಗರಿಗೆ ಕನ್ಯಾ ಸಿಗವಲ್ಲ ಅಂದ ಬಳಿಕ ಯಾಕೆ ಸಿಗಂಗಿಲ್ಲ? ಇವ ಎಲ್ಲ ತಾಯಿಯಂದ್ರೆ ಏನಂತ ತಿಳ್ಕೊಂಡ್ರೆ ತಂಗಿಯರು ಅಕ್ಕ ತಂಗಿಯರು ಏನು ಮಾಡ್ಯಾರ ಅಂದ್ರೆ ಎಲ್ಲ ಓದ್ಯಾರ. ಓದಿದವ್ರ ಬಳಿಕ ತಂದೆ ತಾಯಿಗಳು ಒಂದು ಆಸೆ ಇರ್ತೈತಿ, ನಿಮಗೆಲ್ಲರಿಗೂ ಒಂದು ಆಸೆ ಇರ್ತೈತಿ. ಓದಿದವರು ನನ್ನ ಮಗಳು ಓದ್ಯಾಳ, ಏನು ಓದ್ಯಾಳ, BA ಆಗೈತಿ, MCom ಆಗೈತಿ, ಹಿಂಗಾಗೈತಿ ಅಂತ ತಿಳ್ಕೊಂಡು ಎಲ್ಲ ಓದಿರ್ತಕ್ಕಂಥ ಮಕ್ಕಳು ಇರ್ತಾವೆ ಮನೆಯಾಗ. ಅಕಸ್ಮಾತ್ ನೀವು ಏನು ಮಾಡಿರ್ತೀರಿ ಅಂತ ತಿಳ್ಕೊಂಡ್ರೆ ಅವ್ರು ಯಾವಾಗ ಶಾಲೆಗೆ ಹೋಕ್ಕವಂತ ತಿಳ್ಕೊಂಡ ಬಳಿಕ ಮಕ್ಕಳನ್ನ ನೀವು ಹೊಲಕ್ಕೆ ಕರ್ಕೊಂಡು ಹೋಗಿರಂಗಿಲ್ಲ. ಹೌದಾ? ಯವ್ವ ನಿನ್ನ ಮನ್ಯಾಗ ಅಡುಗೆ ಮಾಡು, ಮನ್ಯಾಗ ಇರು ಅಂತ ತಿಳ್ಕೊಂಡು ಅವ್ರನ್ನ ಮನ್ಯಾಗ ಇಟ್ಬಿಟ್ಟಿರ್ತಾರೆ. ಒಟ್ಟು ಹೊಲ ತೋರಿಸಿರಂಗಿಲ್ಲ ಅವ್ರಿಗೆ. ಕರೆ ಹೇಳ್ರಿ, ಒಟ್ಟು ಹೊಲ ತೋರಿಸಿರಂಗಿಲ್ಲ, ಹೊಲಕ್ಕೆ ಹೋಗಕ್ಕೆ ಕರ್ಕೊಂಡು ಹೋಗಂಗಿಲ್ಲ. ಏನೋ ಅಪರೂಪಕ್ಕೆ ಯಾವಾಗ ಒಂದಿನ ಹೊಲಕ್ಕೆ ಬಂದಿರ್ತಾರೆ. ಹೊಲಕ್ಕೆ ಬಂದರು ಸುಮ್ಮನೆ ಅಡ್ಡಾಡವ, ನೀನು ಏನೇನು ಮಾಡಬೇಡ ಅಂತೇಳಿ ಮಾವು ಏನೇನೋ ಮಾಡಿಕೊಡಿಸಂಗಿಲ್ಲ. ಹೀಗಾಗಿ ಅದು ಏನಂತ ತಿಳ್ಕೊಂಡ್ರೆ ಮುಂದೆ ನಾವು ಯಾರಾದರೂ ಕನ್ಯಾ ನೋಡಕ್ಕೆ ಬಂದಾರಪ್ಪ ಅಂತ ತಿಳ್ಕೊಂಡ್ರೆ ಹುಡುಗ ಏನು ಮಾಡ್ತಾನೆ ಅಂತ ಕೇಳ್ತಾರೆ. ಹುಡುಗ ಏನು ಮಾಡ್ತಾನೆ? ಹುಡುಗ ಒಕ್ಕಲ್ತನ ಮಾಡ್ತಾನೆ. ನೌಕರಿ ಇದ್ರು ನೋಡ್ರಿ, ನೌಕರಿ ಇದ್ರು ನೋಡ್ರಿ ಅಂತ ತಿಳ್ಕೊಂಡು ಅಂತೀರಿಲ್ಲವ? ಅಂತೀರಿಲ್ಲ? ನೌಕರಿ ಇದ್ರು ನೋಡ್ರಿ ಅಂತದಾರ ಇರಲಕ್ಕ ಅವ ನೌಕರಿ ಇದ್ರು. ಹೌದು, ಮೊನ್ನೆ ಒಂದು ಘಟನೆ ನಡೀತೇವ. ಏನಂತ ಗೊತ್ತನ? ಮದುವೆ ಮಾಡ್ಕೊಳ್ಳೋತನ ನೌಕರಿ ತೊಗೊಂಡಿದ್ದವ. ಅಲ್ಲ, ಮೋಸ ಮಾಡೋದೇನು ದೊಡ್ಡ ಆಗದ್ದಲ್ಲ. ಮದುವೆ ಮಾಡ್ಕೊಳ್ಳೋತನ ಏನು ಮಾಡಿದ? ಒಂದು ಪ್ರೈವೇಟ್ ಸ್ಕೂಲ್ನಾಗ, ಎಡಲ್ಟ್ ಸ್ಕೂಲ್ನಾಗ ಏನು ಮಾಡಿದ? ಒಂದು 2 ಲಕ್ಷ ರೂಪಾಯಿ ಕೊಟ್ಟು ನನಗೆ ಕನ್ಯಾ ಕೊಡೋತನ ನಾನು ನೌಕರಿ ತಗೋರಿ ಅಂದವ. ಕನ್ಯಾ ಕೊಡೋತನ ನೌಕರಿ ತಗೋರಿ, ಆದ್ರೆ ಆಮೇಲೆ ನೀವು ಕಿತ್ತಾಕ್ರಿ, ನಮ್ಗೆ ಬೇಡ ಅನ್ನಂಗಿಲ್ಲ. ಅವಾಗ ಏನು ಮಾಡಿದ? 2 ಲಕ್ಷ ರೂಪಾಯಿ ಕೊಟ್ಟು ಪ್ರೈವೇಟ್ ಸ್ಕೂಲ್ನಾಗ ನೌಕರಿ ಮಾಡಾಕತ್ತಿದ. ಏನು ಮಾಡ್ತಾನೆ ಹುಡುಗ? ನೌಕರಿ ಮಾಡ್ತಾನೆ ರೀ, ಇಂಥ ಸ್ಕೂಲ್ನಾಗ ನೌಕರಿ ಮಾಡ್ತಾನೆ. ಎಷ್ಟು ಪಗಾರ? 80,000 ರೂಪಾಯಿ ಪಗಾರ ಐತ್ರಿ. ಹಿಂಗೆ ಅಂತ ತಿಳ್ಕೊಂಡು ಖುಷಿಯಾಗಿ ಬಿಡಿತು ಅವ್ರಿಗೆ. ಖುಷಿ ಆದ ಬಳಿಕ ಅವ್ರು ಏನು ಮಾಡಿದ್ರು? ಕನ್ಯಾ ಕೊಟ್ಟರು. ಕನ್ಯಾ ಕೊಟ್ಟು 2 ತಿಂಗಳದಾಗ ನೌಕರಿನೇ ಇಲ್ಲ. ಅಯ್ಯೋ, ನೌಕರಿನೇ ಇಲ್ಲ. ಎಲ್ಲರೂ ನಾವು ಮಕ್ಕಳಿಗೆ ಏನಂತೀವಿ? ಏನಂತ ಅಂತೀವಿ? ನೌಕರಿ ಇದ್ರು ನೋಡ್ರಿ, ನೌಕರಿ. ಸರ್ಕಾರದವ್ರ ನೌಕರಿ ಕೊಡೋಕೆ ತಯಾರಿಲ್ಲ. ನೆನಪಿರಲಿ, ನಮ್ಮ ಸ್ವಂತ ಕಾಲ ಮ್ಯಾಗ ನಿಂತ್ಕೋಬೇಕಂತ ನೀವು ಒಂದು ಮಾತು ಹೇಳುತ್ತೀರಿ, ಹೌದಿಲ್ರಿ? ಸ್ವಂತ ಕಾಲ ಮ್ಯಾಗ ನಿಂದಿರಲ್ರಿ ತಿಳ್ಕೊಳಂತಾರೆ. ಮತ್ತು ಬೇರೆ ಕಾಲ ಮ್ಯಾಗ ನಿಂದ್ರಕ್ಕೆ ಬರ್ತೈತಿ, ಸ್ವಂತ ಕಾಲ ಮ್ಯಾಗ ನಿಂತಿರ್ತೀರಿ. ಹೌದಾ? ಹಂಗೆ ಸ್ವಂತ ಕಾಲ ಅಂತ ತಿಳ್ಕೊಂಡ್ರೇನೋ, ಒಂದು ಜೀವನ ಮಾಡೋದಕ್ಕೆ ನಿನ್ನದೇ ಆಗಿರ್ತಕ್ಕಂಥ, ನಿನ್ನ ಹೆಂಡತಿ ಬಂದ ಬಳಿಕ ನಿನ್ನ ಸಂಸಾರವನ್ನು ನೀಗಿಸುವಂಥ ನಿನಗೆ ಶಕ್ತಿ ಇರತಕ್ಕಂಥದ್ದು, ಅದಕ್ಕೆ ಸ್ವಂತ ಕಾಲ ಮೇಲೆ ನಿಂದಿರಲಿ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡು ನೆನಪಿರಲಿ, ಎಲ್ಲರೂ ನೌಕರಿ ನೌಕರಿ ಅಂತ ತಿಳ್ಕೊಂಡು ಬೇಡ್ತೀರಿ. ನೀವೆಲ್ಲರೂ ಮಕ್ಕಳಿಗೆ ನೌಕರಿ ಇದ್ದವನು ಮಗ ಬೇಕು ಗಂಡ ಅಂತ ತಿಳ್ಕೊಂಡು ಅಂತಿರ್ತೀರಿ. ಅಕಸ್ಮಾತ್ ಅವ ಕುಡಿದು ನೌಕರಿ ಮಾಡ್ಕೊಂಡು ಬರಬೇಕಾದ್ರೆ ಕುಡಿದು ಸರ್ವೆ ಮಾಡ್ಕೊತ ಬಂದ್ರೆ ಏನು ಮಾಡ್ತೀರಿ? ಎಷ್ಟೋ ಘಟನೆಗಳದಾವ, ಸಾಕಷ್ಟು ಅದಾವ. ಅವಾಗ ನಿಮ್ಮ ಮಗಳಂತಾಳ ಏನಂತ? ನಿಮ್ಮ ಮಗಳಂತಾಳ ಏನಂತ ಹೇಳಂತಾಳೇನು? ಯವ್ವ ಎಂಥ ಮನೆ ಕೊಟ್ಟು ನೌಕರಿ ನೌಕರಿ ಅಂತ ತಿಳ್ಕೊಂಡು ಅಂತಿದ್ದೀವಿ, ಅವ ಯಾವಾಗ ಬರುತ್ತವನು? ಯಾವಾಗ ರಾತ್ರಿ 12 ಗಂಟೆಗೆ ಬಂದು ಮಲ್ಕೊಂತಾನ? ಹೇಳಬಾರ್ದಾದ ಪರಿಸ್ಥಿತಿ ಅಂತ ತಿಳ್ಕೊಂಡಂತೀರಿ. ಈಗ ಒಬ್ಬ 3 ಹೆಣ್ಮಕ್ಳು, ಒಬ್ಬಗ ದೊಡ್ಡ ಸಾಹುಕಾರ, 3 ಹೆಣ್ಮಕ್ಳಿದ್ದು. ಆ ಹಿರಿಯ ಹೆಣ್ಮಗಳು ಏನಂತು? ಅದನ್ನ ಕತ್ತಿ ಏನಂತ? ಯಪ್ಪ ನನ್ನನ್ನು ರಾಜಾಗ ಕೊಡು ಅಂತದ. ಯಪ್ಪ ನನ್ನ ರಾಜಾಗ ಕೊಡು, ನಾನು ರಾಣಿಯಂಗಿರ್ಬೇಕು. ನನ್ನನ್ನು ರಾಜಾಗ ಕೊಡು, ನನ್ನ ರಾಣಿಯಂಗಿರ್ಬೇಕು ಅಂತ ತಿಳ್ಕೊಂಡು ಅದನ್ನ ಕತ್ತಿ. ಆಯ್ತವ ಅಷ್ಟೇ ಮಾಡ್ತಕ್ಕೋ ಅಂತ ತಿಳ್ಕೊಂಡು ಎಲ್ಲೇ ಒಬ್ಬ ರಾಜ ಇದ್ದ, ರಾಜ ಕೊಟ್ಟು ರಾಣಿ ಇದ್ದ. ಮತ್ತೊಬ್ಬ ಮಗಳು ಏನಂತ ತಿಳ್ಕೊಂಡಂದ್ರೆ, ಯಪ್ಪ ನನ್ನ ಗಂಡ ಹೆಂಗಿರ್ಬೇಕಂದ್ರೆ ಸಾಕಷ್ಟು ಶ್ರೀಮಂತ ಇರಬೇಕು, ಸಾಕಷ್ಟು ರೊಕ್ಕ ಇರ್ಬೇಕು ಅಂತ ಗಂಡು ಕೊಡು ನನ್ನ. ಆಯ್ತು ಮಗಳ ಅಂತ ತಿಳ್ಕೊಂಡು ದೊಡ್ಡ ಶ್ರೀಮಂತ ವ್ಯಾಪಾರದಸ್ತ, ಅವಾಗ ಏನಂತ ತಿಳ್ಕೊಂಡು ಕೊಟ್ಟು ಮದುವೆ ಮಾಡಿದ್ರು. 3ನೇದು ಹೆಣ್ಮಗಳಿತ್ತು. ಯಪ್ಪ ನನಗೆ ಎಂಥವಾದ್ರೂ ಕೂಡ ಚಿಂತೆ ಇಲ್ಲ, ಅವ ಕುಡಿದಿರಬಾರ್ದು, ತಿಂದಿರಬಾರ್ದು, 4 ಜನರ ಜೊತೆಗೆ ಬೆರೆತಿರ್ಬೇಕು, ರಾತ್ರಿ ಹಗಲೆಲ್ಲ ದುಡಿಬೇಕು, ರಾತ್ರಿ ಬಂದು ನನ್ನ ಜೊತೆಗೆ ನಕ್ಕೊಂತ ಮಲ್ಕೊಂಡಿರ್ಬೇಕು, ಆರಾಮ್ ನಿದ್ದೆ ಮಾಡಿರ್ಬೇಕು, ಮುಂಜಾನೆ ಮತ್ತೆ ದುಡಿಯಕ್ಕೆ ಹೋಗ್ಬೇಕು ಅಂತ ಗಂಡನ ಕೊಡು ನನಗೆ. ಅಂಥ ಗಂಡನ ಕೊಡು ಅಂದ ಬಳಿಕ ಅಂಥ ಗಂಡಗ ಕೊಟ್ಟ ಬಳಿಕ ಇವ್ರು ಏನಂತ ತಿಳ್ಕೊಳೋ, ಇವ್ರು ಏನಾಗಿತ್ತು ಅಂತ ತಿಳ್ಕೊಳೋ, ನಾನು ರಾಣಿ, ಈಕಿ ಹಿರಿಯ ಹೆಣ್ಣು ಅಂತಿದ್ಲು, ನಾ ರಾಣಿ, ರಾಜನೇ ಹೇಳಿತ್ತು, ನಾ ರಾಣಿ ಅಂತಿದ್ಲಿ, ನಾ ರಾಣಿ ಅಂತ ತಿಳ್ಕೊಂಡಂತಿದ್ದು. ಏನೋ ಸ್ವಲ್ಪ ಮಗಳು ಮಾತಾಡಿಸಿ ಬರ್ಬೇಕಂತ ತಿಳ್ಕೊಂಡು ರಾಜ ಹೊಡ್ಯಾಕೆ ಹೋದಿವ. ತಂದು ಹೋದ, ಆರಾಮದಳು ಹೆಂಗದಳು ನೋಡ್ಕೊಂಬರ್ಬೇಕಂತ ತಿಳ್ಕೊಂಡು ಹೋದ ಬಳಿಕ ಹೆಣ್ಮಗಳು ತೆಕ್ಕ ಬಿಡದಳಾಕತ್ತಿತ್ತು. ಯಾಕಯ್ಯವ ನೀನು ಮತ್ತೆ ರಾಜಾಗ ಕೊಡು ಅಂತ ತಿಳ್ಕೊಂಡು ಅಂದು ಮತ್ತು ಹೆಂಗ ಆರಾಮಿಲ್ಲ ನಂಗ್ಯಾಕ? ಏನು ಹೇಳ್ಬೇಕಪ್ಪ, ಅವ ನನ್ನ ಬಿಟ್ಟು 3 ಇಟ್ಕೊಂಡಾನಯ್ಯಪ್ಪ, ಏನು ಹೇಳಬಾರ್ದು. ಅವ 3 ಜೊತೆಗೆ ಅದಾನ, ಒಂದಿನ ಉಂಡು ಅನ್ನಲಿಲ್ಲ, ಒಂದಿನ ತಿಂದನ್ಲಿ ತಿಳ್ಕೊಂಡನಿಲ್ಲ. ರಾಜ ಕೊಡು ಅಂತ ತಿಳ್ಕೊಂಡು ಒಂದಿನ ನನಗೆ ಮಾತಾಡಿಸೇ ಇಲ್ಲವ.
ಹಾಯ್ ಕಳ್ತಕೊಂತ ಹೇಳಿದ್ನಿ. ಈಕಿದ ಹಿಂಗೆ ಹಣೆ ಬರ್ರಿ ಹಿಂಗಾಗೈತಿ, ರಾಜ ಕೊಡು ಅಂತ ತಿಳ್ಕೊಂಡು ರಾಣಿದ್ ಹಿಂಗಾಗೈತಿ, ಮನೆಯಾಗ ಒಟ್ಟ ಮಾತಾಡಿಸಿಲ್ಲ ಹಿಂಗಾಗೈತಿ ಅಂತ ತಿಳ್ಕೊಂಡು ಅವ ಅನ್ಕೊಂತ ಬಂದು ಮತ್ತೆ ಯಾಕೆ ಎಣ್ಣೆದಕ್ಕಿಂತ ಮಾತಾಡಿಸ್ಬೇಕು, ಅವ ಹೆಂಗೆ ಏನದ ಅಂತ ತಿಳ್ಕೊಂಡು ಬಂದ. ಏನವ ಮತ್ತೆ ಹೆಂಗೆ ಆರಾಮದಿಯವ ಹೆಂಗೆ ತಿಳ್ಕೊಂಡು ಆಕೆ ತ್ಯಾಕ್ ಬಿಡ್ದಳ ಕಟ್ಟಿಲ್ಲ. ಯಪ್ಪ ರೊಕ್ಕ ಇದ್ದವು ಕೊಡು ಅಂತ ತಿಳ್ಕೊಂಡಂತೆ, ನೀ ರೊಕ್ಕ ಇದ್ದವು ಕೊಟ್ಟು ಕರೆ ಇದು ಆಗಲೆಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ತೈತಿ. ಇದು ಬೆಳತನ ರೊಕ್ಕ ಎಣಿಸಿ 4 ಗಂಟೆ ಮಟ್ಟ ರೊಕ್ಕ ಎಣಿಸ್ಬೇಕು. 4 ಗಂಟೆ ಆಗಿಂದ ಅವಾಗ ಒಂದು ಸ್ವಲ್ಪ ಬಿದ್ದೆತ್ತದ ಮತ್ತೆ ಎದ್ದೇಳ್ಬೇಕು. ಯಪ್ಪ ನಿದ್ದೆ ಇಲ್ಲ ನನಗೆ, ಇದು ಬರೇ ರೊಕ್ಕ ಎಣಿಸೋದಾಗೈತಿ, ನೆಮ್ಮದಿ ಇಲ್ಲ ಜೀವನ. ನಮಗೆ ನೆಮ್ಮದಿ ಇಲ್ದಂಗೆ ಆಗೈತಿಪ್ಪ. ರೊಕ್ಕ ಎಣಿಸಿ 4-5 ಗಂಟೆ ಆಕೈತಿ, ಅವಾಗ ಮಲ್ಕೋಬೇಕು ಮತ್ತೆ ಎದ್ದೇಳ್ಬೇಕಪ್ಪ. ಏನು ಹೇಳ್ಬೇಕು, ರೊಕ್ಕ ಇದ್ದು ಕೊಡು ಅಂತ ತಿಳ್ಕೊಂಡೆ. ನನ್ನ ಹಣೆ ಬರೋ ಸಜ್ಜಿಲ್ಲ ಅಂದಕ್ಕೆ, ನನ್ನ ಹಣೆ ಬರೋ ಸಜ್ಜಿಲ್ಲ ಅಂತ ತಿಳ್ಕೊಳಕ್ಕೆ ಆಕೆ ಹೇಳಿದ್ವು. ಮತ್ತೆ 3ನೇ ಹೆಣ್ಮಗಳ ಹತ್ರ ಮಗ ಕೊಟ್ಟಿದ್ದಲ್ಲ, ರೈತನಾಗಿರ್ತಕ್ಕಂಥ ಮಗನಿಗೆ ಕೊಟ್ಟಿದ್ದು. ಆ ಹೆಣ್ಮಗು ಹೋದ ಬಳಿಕ ಬಾಯಪ್ಪ ಆರಾಮದಿ ಏನವ? ಅಪ್ಪ ಆರಾಮದಿ, ನಾ ಆರಾಮದಿನಪ್ಪ. ಯಾಕವ ಮತ್ತೆ ಆರಾಮಾಯ್ತಿಲ್ಲ? ಆರಾಮದೀನಿ, ನನ್ನ ಗಂಡ ಆಗಲೆಲ್ಲ ದುಡ್ಕೊಂತಾನ, ನಾನು ದುಡಿದು ಬರ್ತೀನಿ ಆರಾಮಾಗಿ. ನಾನು ನನ್ನ ಗಂಡ ಮತ್ತು ಮಕ್ಕಳು ಎಲ್ಲರೂ ಕೂಡ್ಕೊಂಡು ಊಟ ಮಾಡ್ತೀವಿ ಆರಾಮ. ನಮಗೇನಂತ ತಿಳ್ಕೊಂಡ್ರೆ ಊಟ ಮಾಡಿದ ಬಳಿಕ ನಿದ್ದೆ ಬರ್ತದೆ. ಬೆಳಗಿನ ಜಾವ ಮತ್ತೆ 4 ಗಂಟೆಗೆ ಎದ್ದೇಳ್ತೀವಿ ಆರಾಮ, ಮತ್ತೆ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ, ನಾವು ಆರಾಮಾಗಿದ್ದೀನಿ ಅಂತ ತಿಳ್ಕೊಂಡು ಅನ್ಲೈಕ್ 3ನೇ ಹೆಣ್ಮಕ್ಳು. ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡಿ ನಮ್ಮ ಮಕ್ಕಳನ್ನು ಕೊಡ್ತೀವಿ. ಶರಣರ ನೆನಪರ್ಲಿಲ್ಲಿ ನಾವೆಲ್ಲರೂ ರೈತನ ಮಗನಿಗೆ ಎಂದೂ ಕೂಡ ಕನ್ಯಾ ಕೊಡೋಕೆ ಮನಸ್ಸು ಮಾಡಂಗಿಲ್ಲ. ನಾವೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಇಂಜಿನಿಯರ್ ಇರಬೇಕು, ಡಾಕ್ಟರ್ ಇರಬೇಕು, ಹೌದಲ್ರಿ, IAS ಆಫೀಸರ್ ಇರಬೇಕು, ಪೊಲೀಸ್ ಇರಬೇಕು, PSI ಇರಬೇಕು, ಈ ನೌಕರಸ್ಥರಿರ್ಬೇಕಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಬಡದಾಡಿ ಕನ್ಯಾ ಕೊಡ್ತೀವಿ. ಮತ್ತೆ ಹೆಂಗೆ ಕನ್ಯಾ ಕೊಡ್ತೀವಿ ಗೊತ್ತನ್ರಿ? ಕನ್ಯಾ ಕೇಳಕ್ಕೆ ಬಂದಿರ್ತಾರೆ, ಅವ ಬ್ರೋಕರ್ ಅಂತ ತಿಳ್ಕೊಂಡಿರ್ತಾನೆ. ಬ್ರೋಕರ್ನ ಕೈಗೆ ಹೇಳ್ತಿರ್ತಾವೆ, ಇನ್ರಿ ಮತ್ತೆ ಕನ್ಯಾ ಕೊಡ್ತೀವಿ. ಏನು ಹೆಂಗದ ಹುಡುಗ, ಯಾರು ಚೂಡ ಅದಾನ, ಎಷ್ಟು ಮಂದಿ ಅಣ್ಣತಂಬಳಿಲ್ಲ, ಒಬ್ಬನೇ ಮಗ ಅದಾನ, ಚಲೋ ಆತು ಬಿಡು. ಅತ್ತಿ ಮಾವ ಕೈಲಾಸಕ್ಕೆ ಹೋಗ್ಯಾರ. ಅತ್ತಿ ಮಾವನ ಫೋಟ ಗ್ವಾಡಿಗಿತ್ತಪ್ಪ ಅಂದ್ರೆ ಮೊದಲು ಅರ್ಜೆಂಟಾಗಿ ಕನ್ಯಾ ಕೊಡ್ತೀವಿ ನಾವು. ಅತ್ತಿ ಮಾವ ಇರಬಾರ್ದು ಅತ್ತಿ ಮಾವ ಇರಬಾರ್ದು, ಒಬ್ಬನೇ ಮಗ ಇರಬೇಕು. ಅತ್ತಿ ಮಾವ ಇರಬಾರ್ದು, ಒಂದ ಮನೆ ಇರಬೇಕು. ಮತ್ತು ಅದು ಕಸ ಅನ್ನೋದು ಭಾಳ ತ್ರಾಸ ಆಕೈತಿ. ಅವಾಗೆಲ್ಲ ಹಿಂದಿನ ಕಾಲದೊಳಗೆ ಹಿರಿಯರೆಲ್ಲರೂ ಹೆಂಗೆ ಮದುವೆ ಮಾಡ್ಕೊತಿದ್ರು ಅಂತ ತಿಳ್ಕೊಂಡ್ರೆ, ಹಿಂದಿನ ಕಾಲದಾಗ ಅವ್ರು ಹೆಂಗೆ ಎಷ್ಟು ಚಂದ ಮದುವೆ ಮಾಡ್ಕೊತಿದ್ರು ಅಂತ ತಿಳ್ಕೊಂಡ್ರೆ, ಅವಿಭಕ್ತ ಕುಟುಂಬ, 8 ಎತ್ತಿನ ಒಕ್ಕಲ್ತನ ಯಾರ ಮನೆಯಾಗೈತೆ ಅದಾ ಮನೆಗೆ ನಾನು ಕನ್ಯಾ ಕೊಡ್ರಿ ಅಂತ ತಿಳ್ಕೊಂಡಂತಿದ್ರು ಹಿಂದಿನ ತಾಯಂದ್ರು. ಹಿಂದಿನವ್ರು ಏನಂತಿದ್ರು, 8 ಎತ್ತಿನ ಒಕ್ಕಲತನ ಯಾರ ಮನೆಯಾಗೈತೆ ಅದಾ ಮನೆಗೆ ನನ್ನ ಕನ್ಯಾ ಕೊಡ್ರಿ, ಅದಾ ಮನೆಗೆ ನಾನು ಬಳೆ ಮಾಡ್ತೀನಿ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಹೆಣ್ಮಕ್ಳು ಅಂತಿದ್ರಂತ. ಅವಾಗ ಅಂತಿದ್ರಿಲ್ಲ. 8 ಎತ್ತಿನ ಒಕ್ಕಲ್ತನ 4 ಎತ್ತಿನ ಒಕ್ಕಲ್ತನ ಐತಲ್ಲ ಅಂತ ಮನೆಗೆ ನನ್ನ ಕನ್ಯಾ ಕೊಡ್ರಿ, ನಾನು ಆ ಮನೆಯೊಳಗೆ ಬಾಳೆ ಮಾಡಿ ತೋರಿಸ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಹೋಗಿ ಆ ಮನೆಯೊಳಗೆ ದುಡಿದು ಬರ್ತಿದ್ರು. ಆದ್ರೆ ಇವತ್ತು ಹಂಗಲ್ಲ. ಹುಡುಗ ಒಬ್ಬನೇ ಇರ್ಬೇಕು, ಅಕ್ಕ ಇರಬಾರ್ದು, ತಂಗಿ ಇರಬಾರ್ದು, ಯಾರ್ಯಾರು ಇರಬಾರ್ದು, ಒಬ್ಬನೇ ಇರಬೇಕು. ಒಬ್ಬನೇ ಸಿಂಗಲ್ ಪರ್ಸನ್ ಯಾರ್ಯಾರು ಇರಬಾರ್ದು. ತಾನು ತನ್ನ ಗಂಡ, ಮತ್ತೆ ಇನ್ನೊಬ್ರು ಬಂದ್ರೆ ತ್ರಾಸ ಆಕೈತಿ, ಹೌದಲ್ಲ? ಇವತ್ತಿನ ಕಾಲದಾಗ ಹಂಗೆ ವಿಚಾರ ಮಾಡ್ತೈತಿ, ಅವತ್ತಿನ ಕಾಲದಾಗ ಹಂಗೆ ವಿಚಾರ ಮಾಡ್ತಿದ್ರು. ನಾವೆಲ್ಲ ತಿಳ್ಕೋಬೇಕು, ರೈತನ ಮಗನಿಗೆ ನಾವು ಯಾರೂ ಕೂಡ ಕನ್ಯಾ ಕೊಡೋಕೆ ನಾನು ಹಿಡ್ಕೊಂಡೇ ಹೇಳ್ತೀನಿ. ನನ್ನ ಮಗಳಿದಾಳಪ್ಪ ಅಂತ ತಿಳ್ಕೊಂಡ್ರೆ ಯಾರಾದ್ರೂ ನೌಕರಿ ಸ್ಥಿತಿ ಕೇಳ್ರಿ, ಬೆಕ್ಕದ ಕೊಡ್ತೀವಿ, ಸಾಲ ಆಗಲ್ಲ ಕೊಡ್ತೀನಿ ರೀ ಅಂತ ತಿಳ್ಕೊಂಡು ಒಂದು ಮದುವೆ ಮಾಡುತ್ತೆ. ಹೌದ್ರೆ ಒಳ್ಳೆ ಹುಡುಗಿದ್ದ. ನೀವೆಲ್ಲರೂ ತಿಳ್ಕೋಬೇಕು ಏನಂತ ತಿಳ್ಕೊಂಡ್ರೆ, ಇವತ್ತಿನ ಕಾಲದಾಗ 4G ಕೊಡೋರು ಅದಾರ, 4G ಕೊಡೋದಾರ, 5G ಕೊಡೋರು ಅದಾರ, 8G ಕೊಡೋದಾರ, 10G ಕೊಡೋರು ಅದಾರ, 20G ಕೊಡೋರು ಅದಾರ. ಆದ್ರೆ ನಿಮಗೆ ಎಲ್ಲರಿಗೂ ಕೂಡ ಏನಂತ ತಿಳ್ಕೊಂಡು ಹೊಟ್ಟಿಗೆ ಗಂಜಿ ಕೊಡತಕ್ಕಂಥವ್ರು ಯಾರಾದ್ರೂ ಇದ್ರ ಅದು ರೈತ ಅನ್ನೋದು ಮಾತ್ರ ಮರಿಬೇಡ್ರಿ ನೀವೆಲ್ಲ. ನಿಮಗೆಲ್ಲರಿಗೂ ಕೂಡ ಹೊಟ್ಟಿಗೆ ಗಂಜಿ ಕೊಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ರೈತ ಅನ್ನೋದು ಮಾತ್ರ ಮರಿಬಾರ್ದು. ನೀವೆಲ್ಲ ಮನಸ್ಸು ಮಾಡ್ರಿ, ತಾಯಂದ್ರ ತಂಗಿಯರು ನೀವೆಲ್ಲರೂ ಕೂಡ ಮನಸ್ಸು ಮಾಡ್ರಿ. ಒಳ್ಳೆಯ ಒಬ್ಬ ರೈತ ಇದ್ದಪ್ಪ ಅಂತ ತಿಳ್ಕೊಂಡ್ರೆ ಅವನನ್ನು ಸರಿಯಾಗಿ ಇರ್ತಕ್ಕಂಥದ್ರೊಳಗೆ ಕರೆದುಕೊಂಡು ಹೋಗಿ ಅವನನ್ನು ರೈತದೊಳಗನ ಕೆಲಸ ಮಾಡಿ ಇವತ್ತೆಲ್ಲರೂ ಕೂಡ ಕೋಟಿಗಟ್ಟಲೆ ಹಣವನ್ನು ಗಳಿಸೋರು ಅದಾರ. ನಾವೆಲ್ಲರೂ ಏನು ಯೋಚನೆ ಮಾಡ್ತೀವಿ, ಮನೆಯಾಗಿರ್ಬೇಕು, ನನ್ನ ಮಗಳು ಮನೆಯಾಗಿರ್ಬೇಕು, ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಈ ರೀತಿ ಯೋಚನೆ ಮಾಡುತ್ತೆ ನೀವೆಲ್ಲ. ಆದ್ರೆ ಇವತ್ತೆಲ್ಲ ನೀವು ಉಣ್ಣೋದು ರೈತ ಬೆಳೆದದ್ದ ಉಣ್ತೀವಿ ವಿನಃ ಇಂಜಿನಿಯರ್ ಏನು ದುಡ್ಕೊಂಬಂದಿದ್ದು ಉಣ್ಣಕ್ಕಾಗಂಗಿಲ್ಲ. ಉಂಡಿರೇನ್ರಿ? ಇಂಜಿನಿಯರ 2.5 ಲಕ್ಷ ರೂಪಾಯಿ ತೊಗೊಂಡು ಬರ್ತಾನೆ ಪಗಾರನ, ಉಣ್ಣುವುದು ಅನ್ನವನ್ನ, ಹೌದಲ್ರಿ? ರೊಕ್ಕ ತಿಂತಾನ.
ಉಣ್ಣುವುದ ಅನ್ನವನ್ನೇ ಉಣ್ತಾನೆ. ಅವನಿಗೆ 2.5 ಲಕ್ಷ ಮತ್ತು 3 ಲಕ್ಷ ರೂಪಾಯಿ ಪಗಾರ ತಗೊಂಡ್ರು ಕೂಡ ಉಣ್ಣುವುದು ಅನ್ನವನ್ನೇ. ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಯಾರೇ ಇರ್ಬೋದು ಕೂಡ ಉಣ್ಣುವುದು ಅನ್ನ. ಆ ಅನ್ನ ಬರ್ತಕ್ಕಂಥದ್ದು ಯಾರು ಅಂದ್ರೆ ರೈತ. ರೈತವೇ ದುಡಿದಾಗ ಮಾತ್ರ ನಮಗೂ ನಿಮಗೆಲ್ಲರಿಗೂ ಕೂಡ ಅನ್ನ ಸಿಗುತ್ತದೆ ವಿನಃ ಮತ್ತೊಂದರಿಂದ ಸಿಗಂಗಿಲ್ಲ. ಒಬ್ಬ ಹಿಂಗೆ ಇಂಜಿನಿಯರ್ ಅದಾರಂದ್ರೆ ಇಂಜಿನಿಯರ್ ಇವತ್ತೆಲ್ಲ ಏನಂತ ತಿಳ್ಕೊಂಡ್ರೆ ಅವನಿಂದ ಅನ್ನ ಸಿಗಕ್ಕಾಗಿಲ್ಲ, ರೊಕ್ಕ ಸಿಗುತ್ತದೆ. ನಮಗೆ ನಿಮಗೆಲ್ಲರಿಗೂ ಕೂಡ ಹಣ ಸಿಗಬಹುದು ವಿನಃ, ಹಣದಿಂದ ನಾವು ಶ್ರೀಮಂತರಾಗಬಹುದು ವಿನಃ, ಆದರೆ ನಮಗೆ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡ್ರೆ ಅನ್ನ ಸಿಗಂಗಿಲ್ಲ. ಯವ್ವ ನಮಗೆ ನಿಮಗೆಲ್ಲರೂ ಸಿಕ್ಕಿದ್ದು ಏನಂತ ತಿಳ್ಕೊಂಡ್ರೆ ಅನ್ನವನ್ನು ಕೊಡ್ತಕ್ಕಂಥವನು ರೈತದನ. ರೈತನೇ ಈ ದೇಶದ ಬೆನ್ನೆಲುಬು ಅಂತ ತಿಳ್ಕೊಂಡಂತೀವಿ. ನಾವು ನೀವೆಲ್ಲರೂ ಕೂಡ ರೈತರಾದರೂ ಕೂಡ, ರೈತನ ಮಕ್ಕಳಾದರೂ ಕೂಡ ನಿಮಗೆ ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತ ತಿಳ್ಕೊಂಡ್ರೆ ಸಾಕಷ್ಟು ಮಂದಿ ಹೊರ ಕೂತಾರ. ಅವಾಗ ಹಿಂದಿನ ಕಾಲದಾಗಿತ್ತು, ಸಾಕಷ್ಟು ಮಂದಿ ಹೆಣ್ಮಕ್ಳು ಇರ್ತಿದ್ರು, ಕನ್ಯಾಮಣಿ ಇರ್ತಿದ್ರು. ಅವಾಗ ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ಒಬ್ಬೊಬ್ಬರು ಹೊರಗೆ ಇಬ್ಬಿಬ್ರು ಕನ್ಯಾ ಕೊಟ್ಟಾರ. ಅವಾಗ ಹಿಂದಿನ ಕಾಲದಾಗ ಒಬ್ಬೊಬ್ರು ಇಬ್ಬಿಬ್ರು ಮಾಡ್ಕೊಂಡ್ರ. ಅವಾಗ ಜಯ ಅದಾರ ಬಿಡು ಅಂತ ತಿಳ್ಕೊಂಡು. ಈಗಿಲ್ಲ, ಈಗ ಒಂದು ಕನ್ಯಾ ಸಿಗೋವಲ್ಲು, ಹಂಗೆ ಪರಿಸ್ಥಿತಿ ಆಗೈತೆ. ಕನ್ಯಾಮಣಿ ಅದಾರ, ಆದರೆ ಎಲ್ಲರೂ ಓದಿ ಕುಳಿತುಕೊಂಡಾರ. ಓದಿದವ್ರು ಅದಾರ, ಭಾಳಷ್ಟು ಮಂದಿ ಓದಿದ್ರೆ ಏನಾಗ್ತೀವ, ಅವರು ಚಲೋ ಇದ್ದ, ಒಳ್ಳೆಯ ಹುಡುಗಿದ್ದ, ಒಳ್ಳೆಯ ಯುವಕ ಇದ್ದಪ್ಪ ಅಂತ ತಿಳ್ಕೊಂಡ್ರೆ ನೀವು ಮನಸ್ಸು ಮಾಡ್ರಿ, ಏನಂತ ಮಾಡಿಕೊಳ್ಳಕ್ಕೆ ಮನಸ್ಸು ಮಾಡ್ರಿ ಅಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ ಇಲ್ಲಿ ಕನ್ಯಾನ ಎಲ್ಲರೂ ಅಂತಿರ್ತಾರೆ. ಇದಕ್ಕೆ ಇದು ಅಮ್ಮಿಂಗ್ ಬರ್ತೈತಿ ನೋಡಿ, ಗಜ ಕನ್ಯಾ ತೋರಿಸು ಅಂತ ತಿಳ್ಕೊಂಡು ಅಂತಿರ್ತಾರೆ. ನಮಗೂ ಫೋಟೋ ಹಾಕಿರ್ತಾರೆ, ಹಿಂಗ್ರಿ ಅಜ್ಜಾರ ನಿಮ್ಮ ಕಡೆ ಕನ್ಯಾ ಅದಾವನು ಅಂತ ತಿಳ್ಕೊಂಡು ಅಂತಿರ್ತಾರೆ. ನನಗಂತಿರ್ತೀನಿ ಅದಾವ್ರಿ ಹಿಂಗೆ ಅಂತ ತಿಳ್ಕೊಂಡು ಅಂತೀನಿ. ಕಡಿಮೆ ಮಾಡಿದ್ರೆ ಅಮ್ಮಿಂಗ್ ಬರ್ತೈತಿ. ನನಗೆ ಹೇಳಿದೆ, ಯವ್ವ ನಾನು ಕನ್ಯಾ ತೋರಿಸ್ಬಾರ್ದು ಅಂತ ತಿಳ್ಕೊಡಂತೀನಿ, ಒಟ್ಟ ಕನ್ಯಾ ತೋರಿಸ್ಬಾರ್ದು. ನಾ ಒಂದು ಮದುವೆ ಮಾಡಿಸ್ಬಿಟ್ಟೆ, ಇರ್ಲಿ ಬಿಡೋತ್ತ ಏನಂತ ತಿಳ್ಕೊಂಡು ಮದುವೆ ಮಾಡಿಸಿದೆ. ಮದುವೆ ಮಾಡಿಸಿದ ಬಳಿಕ ಅದೇನಾಯ್ತು ಅಂತ ತಿಳ್ಕೊಂಡ್ರೆ ಅವ್ರ ಮನೆಯಾಗ ಆ ಹೆಣ್ಮಗಳು ಮದುವೆ ಆಗಿಂದ ಮನೆಯಾಗ ಎಷ್ಟೊತ್ತಿಗೆ ಹೇಳ್ಬೇಕ್ರಿ ಆಕಿ, ಯವ್ವ ಈ ಕಡೆ ನೋಡ್ರಿ ಎಷ್ಟೊತ್ತಿಗೆ ಹೇಳ್ತಿದ್ಲು, ಬೆಳಗ್ಗೆ 9 ಗಂಟೆಗೆ ಕೇಳ್ತಿದ್ಲು ಆಕಿ. ಗಾಬರಿ ಆಗಿಬಿಟ್ರು ಅವ್ರ ಅತ್ತಿ ಮಾವನವ್ರು. ನನಗೆ ಫೋನ್ ಹಚ್ಚಿದ್ರು, ಅಲ್ರಿ ಚಲೋ ಕನ್ಯಾ ಐತೆ ಅಂತ ತಿಳ್ಕೊಂಡು ಮದುವೆ ಮಾಡಿಸಿರಿ, ಹೆಣ್ಮಗಳು ಏನ್ರಿ ಆಕಿ ಒಟ್ಟ ಎದ್ದೇಳವಳ್ರಿ, 9 ಗಂಟೆ ಆದ್ರೆ ಹೇಳಂಗಿಲ್ಲ ಅಂತ ತಿಳ್ಕೊಂಡು. ನಾನೊಂದು ಅವ್ರಿಗೆ ಹೇಳಿದೆ, ನೋಡ್ರಿ ಏನಿಲ್ಲ, ಅವ್ರು ಮಲ್ಕೊಂಡಿರ್ತಾಳಲ್ಲ ಆ ರೂಮಿನ ಹತ್ರ ಹೋಗ್ರಿ, ನೀವು ಅತ್ತಿ ಮಾವ ಮತ್ತು ಗಂಡ ಮೂವರು ಒಂದೊಂದು ಕಸಬರಿಗೆ ತಗೋರಿ. ಕಸಬರಿಗೆ ತೊಗೊಂಡು ಹೋಗಿ ಆ ರೂಮಿನ ಹತ್ರ ಹೋಗಿ ಬಾಗಲ್ದಾಗ ನಿಂತ್ಕೊಂಡು ನೀವು ಅನ್ರಿ ಏನಂತ, ನಾ ಕಸ ಅಂತೀನಿ ಈ ರೂಮ್ ನಾ ಕಸ ಅಂತೀನಿ ಅಂತ ತಿಳ್ಕೊಂಡು ನೀವು ಬಿಡದಾಡ್ರಿ. ಅವಾಗ ಕೆದ್ದು ಹೋಗಿ ಇದು ಮಾಡ್ತಾಳ ಅಂತ ತಿಳ್ಕೊಂಡು ಅಂದೆ. ಹಂಗೆ ಅನ್ನೋದ್ರಾಗ ಆಯ್ತು ಬಿಡ ಅಂತ ತಿಳ್ಕೊಂಡು ಮಾರನೇ ದಿವಸ 9 ಗಂಟೆ ಆಗಿದ್ರೆ ಇನ್ನೂ ಎದ್ದಿದ್ದಿಲ್ಲ ಹೆಣ್ಮಗಳು, ಇನ್ನೂ ಎದ್ದಿದ್ದಿಲ್ಲ. ಅತ್ತಿ ಮಾವ ಗಂಡ ಹೋಗಿ ನಾ ಕಸ ಅಂತೀನಿ ಅಂತ ತಿಳ್ಕೊಂಡು ಮೂವರು ಬಿಡದಾಕತ್ತಿದ್ರು. ಆ ಬಡದಾಡೋದು ನೋಡಿ ಹೆಣ್ಮಗಳು ಎಚ್ಚರ ಆದ ಬಳಿಕ ಎದಕ್ಕೆ ಬಡದಾಡ್ಕತ್ತೀರಿ, ನಾ ಕಸ ಅಂತೀನಿ. ಆ ಹೆಣ್ಮಗಳು ಏನು ಅನ್ಬೇಕು, ಯಾಕೆ ಬಡದಾಡ್ತೀರಿ, ಮುಂಜಾನೆ ಒಬ್ರು ಅನ್ರಿ, ಮಧ್ಯಾಹ್ನಕ್ಕೆ ಒಬ್ರು ಅಂದ್ರಿ, ರಾತ್ರಿಗೆ ಒಬ್ರು ಅನ್ರಿ. ಮುಂಜಾನೆ ಒಬ್ರು ಅನ್ರಿ, ರಾತ್ರಿಗೆ ಒಬ್ರು ಅನ್ರಿ, ಹಿಂಗನ್ರಿ ಅಂತ ತಿಳ್ಕೊಂಡಂದ್ಲ. ಹಂಗೆ ಅಂದ ಬಳಿಕ ಮಾವ ಅಂದ, ಯವ್ವ ಕೈ ಮುಗಿತೀನಿ ಉಪ್ಪಿಟ್ಟು ಮಾಡಿ ಮತ್ತಿಂದ ಒಳ್ಳೆ ಮಕ್ಕ ಅಂದವ. ಅಂತಕಿ ತೊಗೊಂಡು ಏನು ಮಾಡ್ಬೇಕಾಗೈತಿ. ನನಗೆ ಅವ್ರಿಗೆ ಅಂದು ನಾನು ಹಿಂಗೆ ಹಿಂಗೆ ಮಾಡಾಳ ಅಂತ ತಿಳ್ಕೊಂಡು ಮತ್ತೆ ನಾನು ಅವ್ರಿಗೆ ಹಚ್ಚಿದೆ ಫೋನ್, ಅವ್ರು ಹುಡುಗಿ ತವ್ರ ಮನೆಯವ್ರಿಗೆ, ಏನ್ರಿ ನೀವೆಲ್ಲ ಅಡುಗೆ ಮಾಡಕ್ಕೆ ಬರ್ತೈತೆ, A to Z ಮಾಡ್ತಾಳ ಅಂತ ತಿಳ್ಕೊಂಡು ಅಂದ್ರಿ. ಆ ಹೆಣ್ಮಗಳು ಹೋದ್ರೆ ಮುಂಜಾನೆಯಿಂದ 9 ಗಂಟೆಗೆ ಮಲ್ಕೊಂಡಿರ್ತಾಳ, ಮತ್ತು ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ, A to Z ಅಂತ ತಿಳ್ಕೊಂಡು ಹಿಂಗೆ ಅಂತ ತಿಳ್ಕೊಂಡು ಅಂದಿದ್ರಿ. ಆ ಹೆಣ್ಮಗಳು ಬರೀ ಅನ್ನ ಜುಣಕ ಆಟ ಮಾಡ್ತಾಳೆ, ಏನು ಮಾಡ್ಬೇಕು, ಬಂದಾಲಿಂದ ಬರೀ ಅನ್ನ ಜುಣ್ಕೊ ಹುಣ್ಣ ಅಂತ ತಿಳ್ಕೊಂಡು ಬೇಯಕತ್ತಾರ. ಮತ್ತು ನೀವು ನೋಡಿದ್ರೆ A to Z ಮಾಡ್ತಿದ್ಲ ಅಂತ ತಿಳ್ಕೊಂಡು ನೀವು ಅಂದ್ರಿ.